ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಇಂಗ್ಲೀಷ್ ಗ್ರಾಮರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ಲೆಸನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ, ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಕಾಂಪ್ರಹೆನ್ಸಿವ್ ಪ್ಯಾಸೇಜ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಎಸ್ಸೆ ರೈಟಿಂಗ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇವಾಗ ಎಸ್ಸೆ ರೈಟಿಂಗ್ ಅಂದಿದ ತಕ್ಷಣ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ನಿಮ್ಗೆ ಎಸ್ಸೆ ರೈಟಿಂಗ್ ಅನ್ನೋದು ಕೊಡ್ತಾರೆ. ಸೊ ಇವಾಗ ಎಸ್ಸೆ ರೈಟಿಂಗ್ ಅಂದರೆ ಏನು, ಎಸ್ಸೆ ರೈಟಿಂಗ್ನ ಯಾವ ರೀತಿ ನಾವು ಬರೆದ್ರೆ ಎಸ್ಸೆ ರೈಟಿಂಗಲ್ಲಿ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಎಸ್ಸೆ ರೈಟಿಂಗ್ ಅಂದರೆ ಏನು ಅಂದರೆ a short piece of writing on a particular subject often expressing a personal views ಅಂತ. ಅಂದರೆ ಇವಾಗ ಎಸ್ಸೆ ಅಂದಿದ ತಕ್ಷಣ ನೀವು ಯಾವ ರೀತಿ ಬರೀಬೇಕು ಅಥವಾ ಏನು ಮೀನಿಂಗು ಅಂದರೆ, ಈಗ ನಿಮ್ಗೆ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಅಂದರೆ ಏನಾದ್ರು ಒಂದು, ಇವಾಗ ನೋಡಿ ಇಲ್ಲೇ ಇದೆ, ಆ ಶಾರ್ಟ್ ಪೀಸ್ ಆಫ್ ರೈಟಿಂಗ್ ಆನ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಈಗ ಎಕ್ಸಾಮಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಇವಾಗ ಎನ್ವಿರಾನ್ಮೆಂಟ್ ಬಗ್ಗೆನೇ ಎಸ್ಸೆ ಬರೀರಿ ಅಂದರೆ ನೀವು ಎನ್ವಿರಾನ್ಮೆಂಟ್ ಬಗ್ಗೆನೇ ಬರೀಬೇಕಾಗುತ್ತೆ, ಆಯಿತಾ. ಅದು ನಿಮ್ಮ ಒಂದು ಪರ್ಸ್ನಲ್ ವ್ಯೂಸ್, ನಿಮಗೆ ಯಾವ ರೀತಿ ಬರೀಬೇಕು ಅನಿಸುತ್ತೆ, ನಿಮ್ಮ ಒಂದು ಪರ್ಸ್ನಲ್ ವ್ಯೂಸ್ ಏನಿದೆ ಅಥವಾ ಎಕ್ಸ್ಪ್ರೆಷನ್ ಏನಿದೆ, ಆ ಬೇಸಿಸ್ ಮೇಲೆ ನೀವು ಎಸ್ಸೆ ಅನ್ನೋದನ್ನ ಬರೀತೀರಾ, ಓಕೆನಾ. ನಿಮ್ಗೆ ಏನು ಮೈಂಡಲ್ಲಿ ಇರುತ್ತೆ, ಇವಾಗ ಎನ್ವಿರಾನ್ಮೆಂಟ್ ಅಂದಿದ ತಕ್ಷಣ ಎನ್ವಿರಾನ್ಮೆಂಟ್ ಕಾಸಸ್ ಆಗಿರಲಿ, ಮೀನಿಂಗ್ ಆಗಿರಲಿ, ಅಥವಾ ಇಂಟ್ರಡಕ್ಷನ್ ಪಾರ್ಟಲ್ಲಿ ಏನಾದ್ರು ಒಂದು ಇನ್ಕ್ಲೂಡ್ ಮಾಡಿರ್ತೀರಲ್ಲ, ಅದನ್ನೇ ನಾವು ಎಸ್ಸೆ ಅಂತ ಹೇಳಿ ಬರಿತೀವಿ, ಓಕೆನಾ. ಈಗ ಎಸ್ಸೆ ಬರಿಬೇಕಾದ್ರೆ ನಾವು 5 ಮೇನ್ ಥಿಂಗ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಆ 5 ಮೇನ್ ಥಿಂಗ್ಸ್ ಯಾವುದಾದ್ರು ಅಂದರೆ, ಸೊ 5 ಸ್ಟೆಪ್ಸ್ ಆಫ್ ರೈಟಿಂಗ್ ಆ್ಯನ್ ಎಸ್ಸೆ ಯಾವುದಾದ್ರು ಅಂದರೆ, ಫಸ್ಟ್ ಪರ್ಪಸ್. ಸೊ ಪರ್ಪಸ್ ಏನು ಅಂದರೆ, ಇವಾಗ ನಿಮ್ಗೆ ಯಾವುದೋ ಒಂದು, ಇವಾಗ ನಾನು ಆಗಲೇ ಹೇಳ್ದಂಗೆ ಎನ್ವಿರಾನ್ಮೆಂಟ್ ಬಗ್ಗೆ ನಿಮ್ಗೆ ಎಸ್ಸೆ ಬರೀರಿ ಅಂತ ಹೇಳಿದ್ರೆ, ಸೊ ನೀವು ಫಸ್ಟ್ ಪರ್ಪಸ್ನ ತಿಳ್ಕೊಬೇಕಾಗುತ್ತೆ. ಏನು ಪರ್ಪಸ್ ಬೇಸಿಸ್ ಮೇಲೆ ನಾವು ಎಸ್ಸೆನ ಬರೀತಿದ್ದೀವಿ ಅಂತ. ಸೊ ಅದಾದಮೇಲೆ ಟೈಟಲ್. ಸೊ ಟೈಟಲ್, ನೀವು ಸ್ಪೆಸಿಫಿಕ್ ಟೈಟಲ್ನ ನೀವು ಯಾವ ಒಂದು ಟೈಟಲ್ ಆ ಒಂದು ಎಸ್ಸೆಗೆ ಇಟ್ಟರೆ ಅಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಯಾವ ಥರ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ ಫಸ್ಟು ಟೈಟಲ್ನ ನೀವು ತೊಗೋಬೇಕು, ಆಯಿತಾ. ಅದಾದಮೇಲೆ ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನ್ ಏನು, ಇವಾಗ ಎನ್ವಿರಾನ್ಮೆಂಟ್ ಬಗ್ಗೆ ಬರೆದ್ರಿ ಅಂದರೆ, ಈಗ ಎನ್ವಿರಾನ್ಮೆಂಟ್ ಮೀನಿಂಗ್ನೇ ಇಂಟ್ರಡಕ್ಷನ್ ಆಗಿ ತಗೊಳ್ತೀರಾ, ಆಯಿತಾ. ಅದನ್ನು ಇಂಟ್ರಡಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಅದು ಅಂದರೆ ಇಂಟ್ರಡಕ್ಷನಲ್ಲಿ ಫುಲ್ಲು ಡೀಟೇಲ್ ಆಗಿ ಬರೆಯಲ್ಲ, ಸ್ವಲ್ಪ ಲೈಟಾಗಿ ಏನೋ ಒಂದು ಇನ್ಫಾರ್ಮೇಷನ್ನ ಬರೀತೀರಾ, ಅದು ಇಂಟ್ರಡಕ್ಷನ್. ನೆಕ್ಸ್ಟ್ ಬಾಡಿ ಆಫ್ ಇನ್ಫಾರ್ಮೇಷನ್. ಸೊ ಬಾಡಿ ಆಫ್ ಇನ್ಫಾರ್ಮೇಷನ್ ಅಂದರೆ ಅಲ್ಲಿ ನೀವು ಕಂಟೆಂಟ್ ಫುಲ್ ನಿಮ್ಗೆ ಏನು ಅನಿಸುತ್ತೆ ಎನ್ವಿರಾನ್ಮೆಂಟ್ ಬಗ್ಗೆ, ಏನೇನೆಲ್ಲ ಕಾಸಸ್ ಇರ್ಬೋದು, ಎಫೆಕ್ಟ್ಸ್ ಇರ್ಬೋದು, ಅಥವಾ ಬೆನಿಫಿಟ್ಸ್ ಇರ್ಬೋದು, ಎಲ್ಲನೂ ಕೂಡ ಮೆನ್ಷನ್ ಮಾಡ್ತೀರಾ, ಅದು ಬಾಡಿ ಆಫ್ ದಿ ಇನ್ಫಾರ್ಮೇಷನ್ ಅಂತ. ಲಾಸ್ಟಲ್ಲಿ ಕನ್ಕ್ಲೂಷನ್. ಇವಾಗ ನಿಮಗೆ ಎನ್ವಿರಾನ್ಮೆಂಟಿಂದ ಏನಾದ್ರು ಎಫೆಕ್ಟ್ ಆಗ್ತಿದೆ ಅಂದಿದ ತಕ್ಷಣ ಆ ಎಫೆಕ್ಟ್ನ ನೀವು ಕನ್ಕ್ಲೂಷನ್ ಆಗಿ ಬರೀತೀರಾ. ಈಗ ಎಕ್ಸಾಂಪಲ್ಲು, ಏನೋ ಒಂದು ಆ್ಯಕ್ಟಿವಿಟೀಸ್, ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಏನೋ ಒಂದು ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಅದನ್ನು ನೀವು ಕನ್ಕ್ಲೂಷನ್ ಫಾರ್ಮಲ್ಲಿ ಜನಗಳಿಗೆ ಏನೋ ಒಂದು ಅರಿವನ್ನನ್ನು ಮೂಡಿಸ್ತೀರಾ, ಓಕೆನಾ. ಇಷ್ಟು ಕೂಡ ಒಂದು 5 ಮೇನ್ ಸ್ಟೆಪ್ಸ್ ಆಫ್ ರೈಟಿಂಗ್ ಎಸ್ಸೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಿಮಗೆ ಎಸ್ಸೆ ಅನ್ನೋದು 4 ಟೈಪ್ಸ್ ಆಗಿ ಡಿವೈಡ್ ಆಗಿದೆ, ಓಕೆನಾ. 4 ಟೈಪ್ಸ್ ಆಫ್ ಎಸ್ಸೆ ನಿಮಗೆ ಯಾವ ರೀತಿ ಕ್ವಶನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿಕೊಂಡು ನೀವು ಎಸ್ಸೆ ಅನ್ನೋದನ್ನ ಬರಿಬೇಕು, ಓಕೆನಾ. ಈಗ 4 ಮೇನ್ ಟೈಪ್ಸ್ ಯಾವುದಾದಿದೆ ಅಂದರೆ, ನರೇಟಿವ್ ಎಸ್ಸೆ, ಡಿಸ್ಕ್ರಿಪ್ಟಿವ್ ಎಸ್ಸೆ, ಎಕ್ಸ್ಪೋಸಿಟರಿ ಎಸ್ಸೆ ಆ್ಯಂಡ್ ಪರ್ಸುಯೇಸಿವ್ ಎಸ್ಸೆ ಅಂತ ಹೇಳಿ 4 ಟೈಪ್ಸ್ ಇದೆ, ಓಕೆನಾ. ಸೊ ಇವಾಗ ನರೇಟಿವ್ ಎಸ್ಸೆ ಅಂದರೆ ಏನು ಅಂದರೆ, ರೈಟರ್ ಟೆಲ್ಸ್ ಆನ್ ಇನ್ಸಿಡೆಂಟ್ ಆರ್ ಅ ಸ್ಟೋರಿ ಥ್ರೂ ಆನ್ ಎಸ್ಸೆ ಜನರಲಿ ಟೋಲ್ಡ್ ಇನ್ ಫಸ್ಟ್ ಪರ್ಸನ್. ಅಂದರೆ ಇವಾಗ ನರೇಟಿವ್ ಎಸ್ಸೆ ಅಂದರೆ ಏನು ಅಂದರೆ, ಇವಾಗ ಎಕ್ಸಾಂಪಲು ಒಬ್ಬರು ರೈಟರ್ ಇರ್ತಾರಲ್ಲ, ಅವ್ರಿಗಾಗಿರುವಂಥ ಇನ್ಸಿಡೆಂಟ್ ಆಗಿರ್ಬೋದು, ಅದನ್ನು ಅವರು ಸ್ಟೋರಿ ಮುಖಾಂತರ ಅಥವಾ ಎಸ್ಸೆ ಮುಖಾಂತರ ಹೇಳಿದ್ರೆ ಅದು ನರೇಟಿವ್ ಎಸ್ಸೆ. ಈಗ ಎಕ್ಸಾಂಪಲ್, ಇವಾಗ ನಮ್ಮನ್ನೇ ಕೇಳಿದ್ರು ಅಂದ್ಕೊಳ್ಳಿ, ನೀವು ಒಂದು ಸಮ್ಮರ್ಗೆ ಹೋಗಿರ್ತೀರ, ಸಮ್ಮರ್ ವೆಕೇಷನ್ಗೆ ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀರ. ಸೊ ಆ ಜಾಗದ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳಿದ ತಕ್ಷಣ ನೀವೇನಂತೀರ, ಅದನ್ನ ಒಂದು ಸ್ಟೋರಿ ಆಗಿ ಇನ್ನೊಬ್ಬ ಪರ್ಸನ್ಗೆ ಹೇಳ್ತಿರಲ್ಲ, ಸೊ ಅದನ್ನು ನಾವು ನರೇಟಿವ್ ಎಸ್ಸೆ ಅಂತ ಹೇಳಿ ಕರಿತೀವಿ. ಇನ್ನು ಡಿಸ್ಕ್ರಿಪ್ಟಿವ್ ಎಸ್ಸೆ ಅಂದರೆ ಏನು ಅಂದರೆ, ಇಯರ್ ದ ರೈಟರ್ ಡಿಸ್ಕ್ರೈಬ್ಸ್ ಅ ಪ್ಲೇಸ್, ಅನ್ ಆಬ್ಜೆಕ್ಟ್, ಅ ಪರ್ಸನ್, ಎಕ್ಸೆಟ್ರಾ. ಇನ್ ಅದರ್ ವರ್ಡ್ಸ್ ದ ರೈಟರ್ ಪೇಂಟ್ಸ್ ಅ ಪಿಕ್ಚರ್ ಥ್ರೂ ಹಿಸ್ ವರ್ಡ್ಸ್. ಅಂದರೆ ಇವಾಗ ಡಿಸ್ಕ್ರಿಪ್ಟಿವ್ ಅಂದರೆ, ಇವಾಗ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಏನು ಅಂದರೆ, ತಾಜ್ ಮಹಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ತಾಜ್ ಮಹಲ್ ಅಂದಿದ ತಕ್ಷಣ ಅದೊಂದು ಪ್ಲೇಸ್, ಆ ಪ್ಲೇಸ್ನ ಒಂದು ವಿವರಣೆ ಆಗಿ ನೀವು ಎಸ್ಸೆ ಅನ್ನೋದನ್ನ ಬರೀತಿರಲ್ಲ, ಅದು ಡಿಸ್ಕ್ರಿಪ್ಟಿವ್. ಅಂದರೆ ಅದು ಸ್ಪೆಸಿಫಿಕ್ ಆಗಿ ಒಂದು ಪ್ಲೇಸ್ ಬಗ್ಗೆ ಆಗಿರಲಿ, ಒಂದು ಆಬ್ಜೆಕ್ಟಿವ್ ಬಗ್ಗೆ ಆಗಿರಲಿ, ಒಂದು ಪರ್ಸನ್ ಬಗ್ಗೆ ಆಗಿರಲಿ, ಅದನ್ನು ನಾವು ಎಸ್ಸೆ ಮುಖಾಂತರ ಹೇಳಿದ್ರೆ ಅದೊಂದು ಡಿಸ್ಕ್ರಿಪ್ಟಿವ್ ಎಸ್ಸೆ ಅಂತೀವಿ. ನೆಕ್ಸ್ಟ್ ಎಕ್ಸ್ಪೋಸಿಟರಿ ಎಸ್ಸೆ ಅಂದರೆ ಏನು ಅಂದರೆ, here there is no place for the writer feelings or emotion.
ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ಎಕ್ಸ್ಪೋಸಿಟರಿ ಎಸ್ಸೆಲಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಪ್ಲೇಸ್ ಬಗ್ಗೆ ಆಗಿರಲಿ, ಒಂದು ಫೀಲಿಂಗ್ಸ್ ಬಗ್ಗೆ ಆಗಿರಲಿ, ಎಮೋಷನ್ಸ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ನಾವು ಬರೆಯಲ್ಲ. ಅದು ಬಿಟ್ಟು ಒಂದು ಫ್ಯಾಕ್ಟ್ ಏನಿದೆ, ಈಗ ಎಕ್ಸಾಂಪಲು ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಿದೆ ಅಂದರೆ ಇಂಪಾರ್ಟೆನ್ಸ್ ಆಫ್ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿ. ಸೊ ರಿನ್ಯೂವಬಲ್ ಎನರ್ಜಿ ಇಂಪಾರ್ಟೆನ್ಸ್ ಏನು, ಅದ್ರ ಫ್ಯಾಕ್ಟ್ ಏನು, ಅದನ್ನು ನೀವು ಎಸ್ಸೆ ಮುಖಾಂತರ ಹೇಳ್ತೀರಲ್ಲ, ಅದನ್ನು ನೀವು ಎಕ್ಸ್ಪೋಸಿಟರಿ ಎಸ್ಸೆ ಅಂತ ಹೇಳಿ ಕರಿತೀರಾ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಪರ್ಸ್ಯೂಸಿವ್ ಎಸ್ಸೆ ಅಂತ ಹೇಳಿ, ದಿಸ್ ಎಸ್ಸೆ ಅಟೆಂಪ್ಟ್ಸ್ ದ ಕನ್ವಿನ್ಸ್ ದ ರೀಡರ್ ಟು ಅಕ್ಸೆಪ್ಟ್ ದ ರೈಟರ್ಸ್ ಪಾಯಿಂಟ್ ಆಫ್ ವ್ಯೂ. ಅಂದರೆ ಇಲ್ಲೇನಾಗುತ್ತೆ ಅಂದರೆ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಆ ಬೇಸಿಸ್ ಮೇಲೆ ಎಸ್ಸೆ ಅನ್ನೋದನ್ನ ಬರೀತೀರಾ. ಅಲ್ಲಿ ಕೊಟ್ಟಿರೋದು ಕೇಸ್ ಆಫ್ ಯೂನಿವರ್ಸಲ್ ಹೆಲ್ತ್ ಕೇರ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಷ್ಟು ಒಂದು ಟೈಪ್ಸ್ ಆಫ್ ಎಸ್ಸೆ ಆಗಿದೆ. ಸೊ ಇವಾಗ ನಾವು ಯಾವ್ದಾದ್ರು ಒಂದು ಎಕ್ಸಾಂಪಲ್ನ ತೊಗೊಂಡು ಯಾವ ರೀತಿ ಎಸ್ಸೆ ಅನ್ನೋದನ್ನ ಬರಿಬೇಕು ಅಂತ ಹೇಳಿ ಈಗ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಇವಾಗ ಎಕ್ಸಾಂಪಲ್ ಎಸ್ಸೆ ತೊಗೊಳೋದಕ್ಕಿಂತ ಮುಂಚೆ ನೀವು ಏನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕು ಅಂದರೆ, ಸೊ ಎಸ್ಸೆ ಅನ್ನೋದನ್ನ ನೀವು ಬರಿಬೇಕು ಅಂದರೆ ಅವಾಗ ಏನು ಮಾಡಬೇಕು ಅಂದರೆ ನೀಟಾಗಿ ಇಂಟ್ರಡಕ್ಷನ್ ಅನ್ನೋದಿರಬೇಕು, ಬಾಡಿ ಆಫ್ ದಿ ಇನ್ಫಾರ್ಮೇಷನ್ ಅನ್ನೋದಿರಬೇಕು ಆ್ಯಂಡ್ ಕನ್ಕ್ಲೂಷನ್ ಅನ್ನೋದಿರಬೇಕು. ಈ ಮೇನ್ 3 ಕಾನ್ಸೆಪ್ಟು ಕೂಡ ನಿಮಗೆ ಮೇನ್ ಬೇಕಾಗಿರುತ್ತೆ. ಸೊ ಇವಾಗ ನಾವು ವಿತ್ ಎಕ್ಸಾಂಪಲ್ ಒಂದು ಎಸ್ಸೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಬರಿಬೇಕು ಅಂತ ಹೇಳಿ. ಸೊ ಇವಾಗ ನಾವು ಡೈರೆಕ್ಟಾಗಿ ಎಕ್ಸಾಂಪಲ್ಗೆ ಹೋಗೋಣ. ಸೊ ಇಲ್ಲಿ ಎಕ್ಸಾಂಪಲ್ ನಾವು ನೋಡಿದ್ರೆ ಎಕ್ಸಾಂಪಲ್ ಬಂದ್ಬಿಟ್ಟು ಎಸ್ಸೆ ಆನ್ ಕೊರೋನಾ ವೈರಸ್ ಅಂತ ಹೇಳಿ. ಸೊ ಕೊರೋನಾ ವೈರಸ್ ಬಗ್ಗೆ ಕೊಟ್ಟಿದ್ರೆ ಯಾವ ರೀತಿ ಎಸ್ಸೆ ಬರೆಯೋದು ಅಂತ, ಓಕೆನಾ. ಸೊ ನೋಡಿ, ಇಂಟ್ರಡಕ್ಷನ್, ಬಾಡಿ ಆಫ್ ದ ಇನ್ಫಾರ್ಮೇಷನ್ ಆ್ಯಂಡ್ ಕನ್ಕ್ಲೂಷನ್ 3 ಕೂಡ ಇರಬೇಕು. ಸೊ ಇಂಟ್ರಡಕ್ಷನಲ್ಲಿ ಯಾವ ರೀತಿ ಬರಿಬೋದು ಅಂದರೆ, ಕೊರೋನಾ ವೈರಸ್ is commonly called as COVID-19, an infectious disease which causes the illness for the human beings. It is the new virus that is impacting the old world badly. This virus will spread through contact with a person. Coronavirus has affected our day-to-day life. This pandemic has affected the millions of people who are either sick or being killed due to the spread of this device. So, ಅಂದರೆ ಇಲ್ಲಿ ಏನು ಅಂದರೆ ಕೊರೋನಾ ವೈರಸ್ ಬಂದುಬಿಟ್ಟು ನಾವು ಅದನ್ನು COVID-19 ಅಂತಲೂ ಹೇಳಿ ಕರಿತೀವಿ. ಸೊ ಇದು ತುಂಬ ಜನಕ್ಕೆ ಇಲ್ನೆಸ್ ಅಂದರೆ ಜ್ವರ ಬರ್ಸಿದೆ. ಆ್ಯಂಡ್ ಇದರಿಂದ ಬರೀ ಕೊರೋನಾ ವೈರಸ್ಸಿಂದ ಬರೀ ಜ್ವರ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಮನುಷ್ಯರಿಗೆ, ಬಟ್ ಅದರಿಂದ ತುಂಬ ಜನ ಸತ್ತಿದ್ದಾರೆ ಈ ಒಂದು COVID-19ಇಂದ. ಸೊ ಅದನ್ನು ನಾವು ಇಂಟ್ರಡಕ್ಷನ್ ಪಾರ್ಟ್ಗೆ ಹಾಕಿದ್ದೀನಿ, ಓಕೆನಾ. ಇನ್ನು ಬಾಡಿ ಆಫ್ ಇನ್ಫಾರ್ಮೇಷನ್ ಯಾವ ರೀತಿ ಬರಿಬೋದು ಅಂದರೆ, ಇವಾಗ ಒರಿಜಿನ್ ಆಫ್ ಕೊರೋನಾ ವೈರಸ್. ಸೊ ಕೊರೋನಾ ವೈರಸ್ ಅನ್ನೋದು ಯಾವ ರೀತಿ ಬಂತು, ಅದರಿಂದ ಹೇಗೆ ಸ್ಪ್ರೆಡ್ ಆಯಿತು, ಏನೇನೆಲ್ಲ ಸಿಂಪ್ಟಮ್ಸ್ ಬಂತು, ಏನೇನೆಲ್ಲ ಪ್ರಿವೆನ್ಷನ್ ಆಯಿತು, ಅಂದರೆ ನಾವೇನೇನ ಪ್ರಿವೆನ್ಷನ್ ಮೆಷರ್ಸ್ನ ತೊಗೊಂಡು ಅದನ್ನು ನಾವು ಬಾಡಿ ಆಫ್ ದಿ ಇನ್ಫಾರ್ಮೇಷನ್ ಆಗಿ ಬರಿಬೋದು. ಸೊ ಒರಿಜಿನ್ ಆಫ್ ಕೊರೋನಾ ವೈರಸ್ನ ನಾವು ನೋಡೋದಾದರೆ, ಕೊರೋನಾ ವೈರಸ್ ದ ಫಸ್ಟ್ identified in December 2019 in Yuan city of China. In March 2020, the World Health Organization ಅಂದರೆ HOO declared the coronavirus outbreak a pandemic. Due to a coronavirus, the government of India under the Prime Minister Narendra Modi announced the nationwide lockdown for 21 days on 23rd March 2020. As a result, in India, all educational institutions and almost every commercial establishment had shut down. International as well as interstate travel was banned. India suspended all tourist visas as a majority of confirmed cases were linked to the other countries. ಅಂದರೆ ಇಲ್ಲಿ ಒರಿಜಿನ್ ಆಫ್ ಕೊರೋನಾ ವೈರಸ್ನ ನಾವು ನೋಡೋದಾದರೆ, ಕೊರೋನಾ ವೈರಸ್ ಬಂದುಬಿಟ್ಟು ಫಸ್ಟ್ 2019 ಡಿಕ್ಲೇರ್ ಆಗುತ್ತೆ ಚೀನಾದಲ್ಲಿ. 2020 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಂದುಬಿಟ್ಟು 21 ಡೇಸ್ ಲಾಕ್ಡೌನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ಏನಾದ್ರು ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು ಎಲ್ಲನೂ ಕೂಡ ಬ್ಯಾನ್ ಆಯಿತು. ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಂದ ಅದು ಕೂಡ ಶಟ್ ಡೌನ್ ಆಗಿರುತ್ತೆ. ಆ್ಯಂಡ್ ಪ್ರತಿಯೊಂದನ್ನು ಕೂಡ ಲಾಕ್ಡೌನ್ ಆಗಿ ಕನ್ಸಿಡರ್ ಮಾಡಿರ್ತಾರೆ, ಓಕೆನಾ. ಅದು ಒಂದು ಒರಿಜಿನು. ನೆಕ್ಸ್ಟ್ ಸ್ಪ್ರೆಡ್ ಆಫ್ ಕೊರೋನಾ ವೈರಸ್ ಬಂದುಬಿಟ್ಟು ಸ್ಪ್ರೆಡ್ಸ್ ಫ್ರಮ್ person to person among the close contact. Virus spread the respiratory droplets generated from the cough or sneeze spread from the patient. ಅಂದರೆ ಈ ಕೊರೋನಾ ವೈರಸ್ ಅನ್ನೋದು ಯಾವ ರೀತಿ ಸ್ಪ್ರೆಡ್ ಆಯಿತು ಅಂದರೆ, ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಸ್ಪ್ರೆಡ್ ಆಯಿತು. ಮತ್ತು ಕೋಲ್ಡ್ ಕಾಫಿಂದ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಸ್ಪ್ರೆಡ್ ಆಗಿ ಅದು ಲಾರ್ಜ್ ನಂಬರ್ ಆಫ್ ಪೀಪಲ್ಗೆ ಕೊರೋನಾ ವೈರಸ್ ಅನ್ನೋದು ಸ್ಪ್ರೆಡ್ ಆಯಿತು, ಓಕೆನಾ. ಸೊ ಇದು ಸಿಂಪ್ಟಮ್ಸ್ ಏನೇನು, ಕೊರೋನಾ ವೈರಸ್ ಸಿಂಪ್ಟಮ್ಸ್ ಏನೇನು ಅಂದರೆ, ದ ಮೋಸ್ಟ್ ಕಾಮನ್ ಸಿಂಪ್ಟಮ್ ಯಾವುದು ಅಂದರೆ
ಸೊ ಮಸಲ್ಸಲ್ಲಿ ಪೇಯ್ನ್ ಆಗಿರ್ಬೋದು ಅಥವಾ ಲಾಸ್ಟ್ ಆಫ್ ಸ್ಮೆಲ್ ಅಂದರೆ ಟೇಸ್ಟ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಇದು ಯಾವುದು ಕರೆಕ್ಟಾಗಿ ಗೊತ್ತಾಗ್ತಿರಲ್ಲ. ಆ್ಯಂಡ್ ಕಾಫು, ಕೋಲ್ಡು, ಫೀವರ್ ಇದೆಲ್ಲನೂ ಕೂಡ ಕೊರೋನಾ ವೈರಸ್ ಸಿಂಪ್ಟಮ್ಸ್. ಸೊ ಅದನ್ನು ಬರಿತೀವಿ ನಾವು. ಇನ್ನು ಪ್ರಿವೆನ್ಷನ್ ಮೆಷರ್ಸ್ ಏನೇನೆಲ್ಲ ತಗೊಂಡು ಅಂದರೆ ರೆಗ್ಯುಲರ್ ವಾಷಿಂಗ್ ಆಫ್ ಹ್ಯಾಂಡ್ಸ್ ವಿತ್ ಸ್ಯಾನಿಟೈಸರಿ ಆರ್ ಸೋಪ್, ಅವಾಯ್ಡೆನ್ಸ್ ಆಫ್ ಫೇಸ್ ಟು ಫೇಸ್ ಇಂಟರಾಕ್ಷನ್ ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸ್, ಇದು ವೇರಿಂಗ್ ಮಾಸ್ಕ್, ಇದೆಲ್ಲ ಒಂದು ಪ್ರಿವೆನ್ಷನ್ ಮೆಷರ್ಸ್ ಆಯಿತು. ಸೊ ಇಷ್ಟೂ ಕೂಡ ನಾನು ಬಾಡಿ ಆಫ್ ದಿ ಇನ್ಫಾರ್ಮೇಷನಲ್ಲಿ ಬರೆದಿದ್ದೀನಿ. ಓಕೆನಾ? ಬಾಡಿ ಆಫ್ ದಿ ಇನ್ಫಾರ್ಮೇಷನ್ ಅಂದರೆ ಏನು, ನಾವು ಏನೇನೆಲ್ಲ ಕಾಸಸ್, ಇವಾಗ ಎಕ್ಸಾಂಪಲ್ ಕೊರೋನಾ ಬಿಟ್ಟು ಬೇರೆ ಏನಾದ್ರು ಕೇಳಿದ್ರು ಅಂದರೂ ಕೂಡ ಅದರದ್ದು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಇದನ್ನೆಲ್ಲ ನೀವು ಬಾಡಿ ಆಫ್ ದಿ ಇನ್ಫಾರ್ಮೇಷನ್ಗೆ ಬರಿಬೋದು. ಸೊ ಕಂಪ್ಲೀಟಾಗಿ ಇದನ್ನೆಲ್ಲ ಬರೆದ್ಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಅಂತ ಹೇಳಿ ಬರಿಬೇಕಲ್ಲ. ಸೊ ಕನ್ಕ್ಲೂಷನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಕನ್ಕ್ಲೂಷನ್ ನೋಡೋದಾದರೆ, ಕೊರೋನಾ ವೈರಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸಿವಿಯರ್ ಇಶ್ಯೂಸ್ ಬೀಯಿಂಗ್ ಫೇಸ್ಡ್ ಬೈ ಅ ಪೀಪಲ್ ದಟ್ ರೌಂಡ್ ದಿ ವರ್ಲ್ಡ್. It is necessary to come back of this situation, so the people were informed to stay at their home. From this, we came out of that pandemic situation. ಅಂದರೆ ಏನು, ಇವಾಗ ಆಲ್ರೆಡಿ ಕೊರೋನಾ ಮುಗ್ದಿದೆ, ಸೊ ಅದಕ್ಕೆ ಆಫ್ ದಟ್ ಅಂತ ಸೇರಿಸಿರೋದು ನಾನು. ಸೊ ಇವಾಗ ಕನ್ಕ್ಲೂಷನ್ ಏನು, ಇವಾಗ ಗೌರ್ಮೆಂಟು ಯಾವ ರೀತಿ ನಮಗೆ ಒಂದು ಪ್ರಿವೆನ್ಷನ್ ಮೆಷರ್ಸ್ ಕೊಡ್ತು ಅಂದರೆ, ಸೊ ಯಾರು ಕೂಡ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಮಾಡಬೇಡಿ, ಮನೇಲೇ ಇರಿ, ಸೇಫ್ಟಿ ಮೆಷರ್ಸ್ನ ತೊಗೊಳ್ಳಿ, ಮಾಸ್ಕ್ನ ವೇರ್ ಮಾಡಿ. ಸೊ ಇದನ್ನೆಲ್ಲ ಅವರೆಲ್ಲ ನಮ್ಗೆ ಹೇಳಿರೋದ್ರಿಂದ ಸೊ ನಾವು ಕನ್ಕ್ಲೂಡ್ ಅದೇ ರೀತಿ ಮಾಡೋಣ. ಸೊ ಈ ಒಂದು ಪ್ಯಾಂಡಮಿಕ್ ಸಿಚುಯೇಷನಿಂದ ನಾವು ಹೊರಗೆ ಬರಬೇಕು ಅಂದರೆ ಎಲ್ಲರಿಗೂ ಕೂಡ ಏನು ಇನ್ಫಾರ್ಮ್ ಮಾಡಿದ್ದು ಅಂದರೆ ಮನೇಲೇ ಇರಿ ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ರಲ್ಲ, ಸೊ ಅದನ್ನು ಹೇಳಿ ಕನ್ಕ್ಲೂಷನ್ ಅಂತ ಹೇಳಿ ಕೊಟ್ಟಿರೋದು ನಾವು. ಸೊ ಇದೇ ಒಂದು ಎಕ್ಸಾಂಪಲ್ ಆಗಿದೆ ಈ ಒಂದು ಎಸ್ಸೆ ರೈಟಿಂಗಿಗೆ. ಸೊ ನಿಮ್ಗೆ ಯಾವುದೇ ಒಂದು ಎಸ್ಸೆ ರೈಟಿಂಗ್ ಕೊಟ್ಟರು ಕೂಡ ನೀವು ಇಂಟ್ರಡಕ್ಷನ್ನು, ಬಾಡಿ ಆಫ್ ದ ಇನ್ಫಾರ್ಮೇಷನ್ ಆ್ಯಂಡ್ ಕನ್ಕ್ಲೂಷನ್ 3 ಕೂಡ ಬರೀರಿ ಅನ್ನೋದು ನನ್ನ ಒಂದು ಸಜೆಷನ್. ಬಿಕಾಸ್ ನಿಮಗೆ ಅದನ್ನು ನೀವು ಹೈಲೈಟ್ ಮಾಡಿ ನೀವು ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ಅದು ನೋಡಿದ ತಕ್ಷಣ ಮಾರ್ಕ್ಸ್ ಅನ್ನೋದನ್ನ ಕೊಡ್ತಾರೆ. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.